ಈಗ ಸಂಜೆಯಿಂದ ಶೋಲಿಂಗರ್ಗೆ ಹೊರಟಿದ್ದೀವಿ. ಇಲ್ಲಿಂದ ಒಂದು 60 ಕಿಲೋಮೀಟರ್ನ ತೋರಿಸ್ತಿದೆ. ಶೋಲಿಂಗರ್ ನೋಡ್ಕೊಂಡು ಹಾಗೆ ಬೆಂಗಳೂರಿಗೆ ವಾಪಸ್ ಹೋಗ್ಬಿಡೋದು. ಹೇಳಿದ್ರು 1 ಗಂಟೆ ಒಳಗಡೆ ನಿಮಗೆ ರೋಪ್ ಕಾರಲ್ಲಿ ಹೋಗ್ಬೇಕಾದ್ರೆ 1 ಗಂಟೆ ಒಳಗಡೆ ಹೋಗಬೇಕು, ಇಲ್ಲಾರೆ ಸಿಗೋದಿಲ್ಲ, ಸ್ಟಾಪ್ ಮಾಡಿಬಿಡ್ತಾರೆ ಅಂತ ಹೇಳಿದ್ರು. ನೀವು ನಡ್ಕೊಂಡು ಹೋಗಿದ್ರೆ ಯಾವಾಗ ಬೇಕಾದ್ರೂ ಹೋಗ್ಬೋದು. ನೋಡ್ಬೇಕು ಎಷ್ಟಾಯ್ತಪ್ಪ ಟೈಮ್ ಈಗ. ಸೊ ಈಗ 9:15 ಆಲ್ಮೋಸ್ಟ್ ಅಲ್ಲಿ 1.5 hour ತೋರಿಸ್ತಾ ಇದೆ. ನಾವು ಒಂದು 11 o'clock ರೀಚ್ ಆದ್ರೂ ಓಕೆ, ಹೆಂಗೋ ಹೋಗ್ಬೋದು ರೋಪ್ ಕಾರಲ್ಲೇ. ಯಾಕಂದರೆ ಮಕ್ಕಳೆಲ್ಲ ಇದ್ದಾರೆ, ಹತ್ತೋದು ಅಂದರೆ ಲೇಟ್ ಆಗಿಬಿಡುತ್ತೆ. ಮತ್ತು ನಾವು ಈವ್ನಿಂಗು ಮನೆಗೆ ಬರೋ ಹೋಗ್ಬೇಕಲ್ಲ ಬ್ಯಾಂಗ್ಳೂರಿಗೆ. ಸೊ ಅದಕ್ಕೆ ರೋಪ್ ಕಾರಲ್ಲೇ ಬೇಗನೆ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಅನ್ಕೊತಾ ಇದ್ದೀವಿ. ಸಂಜಿನ ಚೆನ್ನಾಗಿತ್ತು ಸುಕೇಶ್. ಸ್ನೇಹಿತರೆ ನಿಜವಲ್ಲೂ ಚೆನ್ನಾಗಿದೆ, ಒಂಥರ ಅವ್ರ ಮನೇನೂ ಒಂಥರ ಫಾರ್ಮ್ ಹೌಸ್ ಥರ ಇತ್ತು. ಸಂಜಿಯಿಂದ ಸ್ನೇಹಿತರೆ ಒಂದು 60-70 ಕಿಲೋಮೀಟರ್ ಆಗುತ್ತೆ. ಸೇಮ್ ಅದೇ ಥರ ತಿರುಪತಿಯಿಂದನೂ 70 ಕಿಲೋಮೀಟರ್ ಆಗುತ್ತೆ. ಚೆನ್ನೈಯಿಂದ ಆದರೆ 105 ಕಿಲೋಮೀಟ್ರು. ನಾವು ಬೆಂಗಳೂರಿಂದ ಬರಬೇಕಂದ್ರೆ 225 ಕಿಲೋಮೀಟರ್ ಆಗುತ್ತೆ. ಸೊ ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಬೆಂಗಳೂರಿಂದ ಒಂದೇ ಸಲ ಬಂದು ನೋಡ್ಕೊಂಡು ಮತ್ತೆ ವಾಪಸ್ ಹೋಗ್ಬೋದು. 225 km ಇರೋದು ಅಷ್ಟೇ ಬೆಂಗಳೂರಿಂದ. ಮತ್ತು ನಾವು ಸ್ಟೆಪ್ಸಲ್ಲಿ ಹೋಗಲಿಲ್ಲ, ಯಾಕಂದರೆ ಸ್ಟೆಪ್ಸ್ ಬಂದ್ಬಿಟ್ಟು 1300 ಸ್ಟೆಪ್ಸ್ ಇದೆ. ಮಕ್ಕಳೆಲ್ಲ ಇದ್ದಾರೆ. ನಾವು ಮಕ್ಕಳೆಲ್ಲ ಹತ್ತೋದು ಲೇಟ್ ಆಗುತ್ತಲ್ಲ ಸ್ಟೆಪ್ಸ್ ಎಲ್ಲ ಅಂದ್ಕೊಂಡ್ರೆ, ಮತ್ತು ಸಾಯಂಕಾಲ ಮನೆಗೆ ಹೋಗೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ರೋಪ್ ಕಾರಲ್ಲಿ ಹೋಗ್ತಾ ಇದ್ವಿ. ಬಟ್ ಸಪೋಸ್ ಏನಾದ್ರು ನಿಮಗೆ ಟೈಮ್ ಇತ್ತು ಅಂದರೆ ನೀವು ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೋದು. ಸ್ನೇಹಿತರೆ, ಇದು ರೋಪ್ ಕಾರ್ದು ಟಿಕೆಟ್ ಬಂದ್ಬಿಟ್ಟು ಪರ್ ಪರ್ಸನ್ಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ನೀವು ನೋಡ್ತಾರೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅಂದರೆ ಇದು ಹೋಗೋದಕ್ಕೆ ಬರೋದಕ್ಕೆ ಎರಡಕ್ಕೂ ಆಗುತ್ತೆ ಸ್ನೇಹಿತರೆ. ಇದು ಮೊಬೈಲು ಸ್ನೇಹಿತರೆ, ಫಸ್ಟ್ ಟೈಮು ರೋಪ್ ವೇ ಕಾರಲ್ಲಿ ಜರ್ನಿ ಮಾಡ್ತಾ ಇದ್ದೀವಿ. ಜಸ್ಟ್ ಇದು 800 ಮೀಟರ್ಸ್ ಇದೆಯಂತೆ. ಬಟ್ ಸ್ವಲ್ಪ ಒಂಥರ ಹಿಂಗೆ ಏನಪ್ಪ, ನನಗೆ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ನಡೆದ್ರೆ ಹೆಂಗಿರುತ್ತೆ ಆ ಥರ ಫೀಲಿಂಗ್ ಇದೆ ಸ್ನೇಹಿತರೆ. ನೀವು ಮೊಬೈಲ್ ತಂದಿಲ್ವಾ? ನೀವೇ? ಸರಿ ಸರಿ. ಬಂದ್ಬಿಟ್ಟು ಸ್ನೇಹಿತರೆ ಕಾಣಿಸ್ತಾ ಇಲ್ಲ, ಅದೇ ಟೆಂಪಲ್ಲು ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಸ್ನೇಹಿತರೆ, ಸಂಜೆ ವಿಡಿಯೋನು ಚೆನ್ನಾಗಿದೆ. ಗಂಗಮ್ಮ ಜಾತ್ರೆ ಅದನ್ನು ನೋಡ್ಕೊಂಬನ್ನಿ. ಸಪೋಸ್ ಯಾರಾದರೂ ನೋಡಿಲ್ಲ ಅಂದರೆ ಐ ಬಟನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇವಾಗ ನೋಡ್ಕೊಂಡು ಬನ್ನಿ. ಮತ್ತೆ ಇಲ್ಲಿ ಕೂಡ ಪೇ ಮಾಡ್ಬೇಕಾ? ಕೆಳಗ್ ನೋಡಿದ್ರೆ ಹಂಗೆ ತಲೆ ಸುತ್ತಿದಂಗ ಆಗುತ್ತೆ. ನೋಡಿದ್ಯಾ ಕೆಳಗ್ ನೀನು? ನೋಡಿದ್ಯಾ? ಚೆನ್ನಾಗಿದೆ, ಚೆನ್ನಾಗಿದೆ ನೋಡಕ್ಕೆ. ನಿಮ್ಗೆ ಭಯ ಆಗಲ್ಲ. ಫ್ಯಾಮಿಲಿ ಅದು ವಂಶಮೇ ఉంది.
ಅದು ವಿಡಿಯೋ ಎತ್ಕೊಂಡಾಗ மழை போற வரைக்கும் அட்லே உண்டு ఎవరు ಬೆಂಗಳೂರು. బెంగళూరా ನಿಮ್ದ ನಮ್ದು ಚಿತ್ತೂರಾ? ಈ ಜನ ಏನಿಲ್ಲ ಸಂಡೇ ಸಂಡೇ ಬಂದು ಫುಲ್ಲು ಜನ ಹೌದಾ?